ನಮಸ್ಕಾರ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತಿ. ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಯುಗಾದಿ ನಮ್ಮ ಮಾರ್ಚ್ ತಿಂಗಳಿನಲ್ಲಿ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಪರಾಭವನಾಮ ಸಂವತ್ಸರ ಪ್ರಾರಂಭ ಆಗಲಿದೆ. ಈ ವರ್ಷ ಪರಾಭವನಾಮ ಸಂವತ್ಸರ. ನಮ್ಮ ಈ ಸಂವತ್ಸರದಲ್ಲಿ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಇರುತ್ತೆ ದ್ವಾದಶ ರಾಶಿಗಳಿಗೆ ಅಂತ ತಿಳಿಸ್ಕೊಡ್ತಾ, ಮೀನರಾಶಿಯವರಿಗೆ ಈ ವರ್ಷ ನೋಡೋದಾದ್ರೆ, ಕಳೆದ ವರ್ಷ ಒಂದಷ್ಟು ಸಮಸ್ಯೆಗಳನ್ನೇ ಅನುಭವಿಸಿರ್ತಾರೆ. 4ರಲ್ಲಿ ಗುರು, ಮತ್ತೆ ವ್ಯಯಸ್ಥಾನದಲ್ಲಿ ರಾಹು, 6ರಲ್ಲಿ ಕೇತು, ಈ ಯೋಗ ಅನ್ನೋ ಥರದ್ದು ಒಂದಷ್ಟು ಸಮಸ್ಯೆಗಳನ್ನೇ ಉಂಟು ಮಾಡಿತ್ತು. ಜನ್ಮದಲ್ಲಿ ಶನಿ ಅನೇಕ ದುಃಖವನ್ನ, ತಲೆನೋವನ್ನ, ದ್ವಂದ್ವದ ಮನಸ್ಥಿತಿಯನ್ನ, ಬೇಜಾರನ್ನ ಕೊಡುವಂತಹ ಒಂದು ಯೋಗ. ಆದರೆ ಈ ವರ್ಷ 5ನೇ ಸ್ಥಾನಕ್ಕೆ ಗುರುವಿನ ಸಂಚಾರ ಆಗತ್ತೆ. ರಾಶ್ಯಾಧಿಪತಿ ಆಗಿರುವಂತಹ, ಕರ್ಮಾಧಿಪತಿ ಆಗಿರುವಂತಹ ಗುರು 5ರಲ್ಲಿ ಸಂಚಾರ ಮಾಡ್ತಾನೆ. ಹಾಗಾಗಿ ಕೆಲಸದಲ್ಲಿ ಇರುವಂತಹ ಒಂದಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುವಂತಹ, ಜನಗಳ ಸಹಕಾರ ಸಿಗುವಂತಹ, ನೀವು ಯಾರನ್ನ ಟ್ರಸ್ಟ್ ಮಾಡಿಲ್ವೋ ಅಂಥವರೇ ನಿಮಗೆ ಸಹಕಾರವನ್ನೂ ಕೊಡಬಹುದಾಗಿರುವಂತಹ, ಮತ್ತೆ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಯಾವುದೋ ಒಂದು ಶುಭ ಪುಣ್ಯಗಳು ಅನ್ನುವಂಥದ್ದೆಲ್ಲವೂ ಕೂಡ ನಿಮಗೆ ಫಲ ಕೊಡುವಂತಹ, ಕುಟುಂಬದಲ್ಲಿ ಇರುವಂತಹ ಒಂದಷ್ಟು ಸಮಸ್ಯೆಗಳೆಲ್ಲ ಬಗೆಹರಿಯುವಂತಹ, ವಾಹನವನ್ನ ಖರೀದಿ ಮಾಡಬೇಕು, ಮತ್ತೆ ಬೇರೆ ಈ ಜಾಗವನ್ನ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆಲ್ಲವೂ ಸ್ವಲ್ಪ ಇದ್ದಂತಹ ತಡೆಗಳೆಲ್ಲವೂ ಕೂಡ ನಿವೃತ್ತಿಯಾಗುವಂತಹ ಒಂದು ಯೋಗ ಅನ್ನುವಂಥದ್ದು ಮೀನರಾಶಿಯವರಿಗೆ ಕಾಣಸಿಗತ್ತೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ, ಮೀನರಾಶಿಯವರಿಗೆ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ 40-50 ಭಾಗ ಈ ವರ್ಷ ಇನ್ನೂ ಉತ್ತಮವಾಗಿರುವಂತಹ ಒಂದು ಪ್ರಗತಿಯನ್ನ ಪಡೆಯುವಂತಹ ಸಾಧ್ಯತೆ. ಹೋದ ವರ್ಷ ನಿಮಗೆ ಉದಾಹರಣೆಗೆ ಒಂದು 30 ಭಾಗದಷ್ಟು ಒಳ್ಳೇದಾಗಿತ್ತು ಅಂತಂದ್ರೆ, ಈ ವರ್ಷ ಒಂದು 70 ಭಾಗದಷ್ಟು ಒಳ್ಳೇದಾಗುವಂತಹ ಒಂದು ಸಾಧ್ಯತೆ ಇದೆ. ಮೀನರಾಶಿಯವರಿಗೆ ಈ ಗುರುವಿನ ಸಂಚಾರ ಗುರುಬಲವನ್ನ ತಂದು ಕೊಡುತ್ತೆ. ಮದುವೆ ಆಗತ್ತೆ. ಮದುವೆ ಆಗದೆ ಇರೋರಿಗೆ, ವಿದ್ಯಾರ್ಥಿಗಳಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡುವಂತಹ ಯೋಗ. ವಿದ್ಯೆಯಲ್ಲಿ ತಡೆ ಆಗಿದ್ರೆ ಅಂಥವರಿಗೂ ಕೂಡ ವಿದ್ಯೆಯಲ್ಲಿ ಹೊರಗಡೆ ಹೋಗುವಂತಹ, ಅದರಲ್ಲೂ ಕೂಡ ವಿಶೇಷವಾಗಿ ಯಾರು ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಿರ್ತಾರೆ ಅಂಥವರಿಗೆ ಒಳ್ಳೇದಾಗಿರುವಂತಹ ಒಂದು ಯೋಗ ಕಾಣುತ್ತೆ. ಮೀನರಾಶಿಯವರಿಗೆ ಬಿಸ್ನೆಸ್ ಮಾಡುವಂಥವರಿಗೆ, ಧಾನ್ಯದ ವ್ಯಾಪಾರವನ್ನ ಮಾಡುವಂಥವರಿಗೆ, ಅಥವಾ ಈ ಕೃಷಿ ಮಾಡತಕ್ಕಂಥವ್ರಿಗೆ ತುಂಬಾ ಉತ್ತಮವಾಗಿರುವಂತಹ ಒಂದು ಯೋಗ ಅನ್ನುವಂಥದ್ದು ಪ್ರಾಪ್ತವಾಗತ್ತೆ. ಮೀನರಾಶಿಯವರಿಗೆ ಒಳ್ಳೆದಾಗ್ಲಿ. ಬೇವು ಬೆಲ್ಲ ತಿಂದು ಸುಖ ದುಃಖವನ್ನ ಸಹಜವಾಗಿ ಎರಡನ್ನೂ ಕೂಡ ಸ್ವೀಕಾರ ಮಾಡುವಂತಹ ಮನಸ್ಥಿತಿ ಇಟ್ಕೊಂಡು, ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ ಏನೋ ಒಂದಷ್ಟು ಈ ವರ್ಷ ನಾವು ಸಮಸ್ಯೆಗಳನ್ನ ನೋಡಿದೀವಿ, ಯುದ್ಧಗಳನ್ನ ನೋಡಿದೀವಿ. ಈ ಯುದ್ಧ ಎಲ್ಲವೂ ಕೂಡ ಇಳಿಮುಖವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಗುರು ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಧರ್ಮ ಬುದ್ಧಿ ಎಲ್ಲರಲ್ಲೂ ಕೂಡ ಪ್ರಚೋದನೆ ಆಗಲಿದೆ. ಹಾಗಾಗಿ ನಾವು ಮಾಡ್ತಿರೋದು ಅಧರ್ಮ ಅನ್ನುವಂಥದ್ದು, ನಾವು ಹೀಗೆ ಮಾಡಬಾರದು, ಇದು ಒಳ್ಳೇದಲ್ಲ ಅನ್ನುವಂಥದ್ದು ಸಹಜವಾಗಿ ಎಲ್ಲರಲ್ಲಿ ಜೂನ್ ತಿಂಗಳ ನಂತರ ಬರಲಿದೆ. ಸಹಜವಾಗಿ ಎಲ್ಲ ದ್ವಾದಶ ರಾಶಿಗಳಿಗೂ ಕೂಡ ಗುರು ಸರ್ವೇಶ್ವರ ಕಾರಕ ಆದ ಕಾರಣ ಅವನು ಉಚ್ಚ ರಾಶಿಯಲ್ಲಿ ಸಂಚಾರವನ್ನ ಮಾಡ್ಬೇಕಾದ್ರೆ ಎಲ್ಲರಿಗೂ ಅವನ ಬಲ ಒಂದು ರೀತಿ ಪ್ರಾಪ್ತವಾಗಲಿದೆ ಅನ್ನೋದನ್ನ ನಾವು ಚೆನ್ನಾಗಿ ಈ ವರ್ಷ ಅರ್ಥ ಮಾಡ್ಕೋಬೇಕು. ಈ ವರ್ಷ ಒಳ್ಳೆ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಕೆಲವೊಂದು ರಾಶಿಗಳಿಗೆ ಅದು ಅನಿಷ್ಟ ಫಲ ಅಂತ ಮೇಲೆ ಕಂಡ್ರು ಕೂಡ ಒಟ್ಟಾರೆ ಪ್ರಪಂಚಕ್ಕೆ ಗುರುವಿನ ಸಂಚಾರದಿಂದ ಉತ್ತಮ ಫಲಗಳು ಪ್ರಾಪ್ತವಾಗಲಿದೆ. ಎಲ್ಲ ರಾಶಿಯವರಿಗೂ ಹೇಳಿರುವಂತಹ ಅನಿಷ್ಟ ಫಲ ಅಂತಂದ್ರೆ ಅದು ಅನಿಷ್ಟವೇ ಆಗತ್ತೆ ಅಂತಲ್ಲ, ಅವರವರ ವೈಯಕ್ತಿಕವಾಗಿರುವಂತಹ ದಶಾಭುಕ್ತಿಗಳು, ವೈಯಕ್ತಿಕವಾಗಿರುವಂತಹ ಜಾತಕಗಳು, ಅಲ್ಲಿರುವಂತಹ ಗ್ರಹಚಾರ, ದಶಾಭುಕ್ತಿ ಇತ್ಯಾದಿ ಎಲ್ಲವನ್ನ ಚಿಂತನೆ ಮಾಡಿ ಹೇಳಬೇಕು. ಹಾಗಾಗಿ ರಾಶಿಗಳ ಮೇಲೆ ಹೇಳಬಹುದಾಗಿರುವಂತಹ ಒಂದಷ್ಟು ಫಲಗಳನ್ನ ಹೇಳುವಂತಹ ಪ್ರಯತ್ನವನ್ನ ಮಾಡಿರುವಂಥದ್ದು. ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ. ಗುರುವಿನ ಸಂಚಾರ ಈ ಪರಾಭವನಾಮ ಸಂವತ್ಸರ ಒಳ್ಳೆಯ ಫಲಗಳನ್ನು ತಂದುಕೊಡ್ಲಿ ಅಂತ ಹೇಳ್ತಾ ನಮಸ್ಕಾರ.